ನಮಸ್ಕಾರ ಎಲ್ರಿಗೂ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಿದೆ, ಕಲರ್ಸ್ ಕನ್ನಡದ ನಂಬರ್ 1 ಸೀರಿಯಲ್ ಆಗಿ ಹೊರಹೊಮ್ತಾ ಇದೆ. ಈ ಸೀರಿಯಲ್ನಲ್ಲಿ ಭಾಗ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ನಟಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಇವರ ಡೇಟ್ ಆಫ್ ಬರ್ತ್ ಏನು, ಅಟ್ ಪ್ರೆಸೆಂಟ್ ಇವರ ವಯಸ್ಸೆಷ್ಟು, ಇವರ ಎಜುಕೇಶನ್ ಏನು, ಹಾಗೆ ಇನ್ನು ಹಲವು ಮಾಹಿತಿಗಳ ಬಗ್ಗೆ ನಾವಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಬನ್ನಿ, ಹಾಗಿದ್ರೆ ಈ ಒಂದು ನಟಿಯ ನಿಜ ಜೀವನದ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮುನ್ನ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಯಾಕಂದ್ರೆ ಇದರಿಂದ ಜಾಸ್ತಿ ನಮಗೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋಕೆ ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಇವರು ನಿರ್ವಹಿಸ್ತಾ ಇರುವಂತಹ ಪಾತ್ರದ ಹೆಸರು ಭಾಗ್ಯ ಆಗಿದ್ದು, ಇವರ ನಿಜವಾದ ಹೆಸರು ಸುಷ್ಮಾ ಕೆ ರಾವ್ ಅಂತ. ಇವರ ತಂದೆ ಹೆಸರು ಕೃಷ್ಣಮೂರ್ತಿ ಅಂತ. ಸುಷ್ಮಾ ಅವರು ಜನಿಸಿದ್ದು ಕೊಪ್ಪದಲ್ಲಿ, ಅಂದ್ರೆ ಚಿಕ್ಕಮಗಳೂರಿನ ಕೊಪ್ಪ ಎಂಬ ಊರಿನಲ್ಲಿ. ಆದ್ರೆ ಅಟ್ ಪ್ರೆಸೆಂಟ್ ಇವರು ಇರೋದು ಬೆಂಗಳೂರಲ್ಲಿ. ಇವರ ಡೇಟ್ ಆಫ್ ಬರ್ತ್ ಹಾಗೆ ಇವರ ವಯಸ್ಸನ್ನ ಮೊದಲು ನೋಡೋದಾದ್ರೆ, ಇವರು ಜನಿಸಿದ್ದು ಫೆಬ್ರವರಿ 23, 1985ರಲ್ಲಿ. ಈ ಪ್ರಕಾರವಾಗಿ ನೋಡೋದಾದ್ರೆ ಇವರಿಗೆ ಅಟ್ ಪ್ರೆಸೆಂಟ್ 38 ವರ್ಷ ವಯಸ್ಸು. ಇವರು ಸೀರಿಯಲ್, ಸಿನಿಮಾ ಇದ್ರ ಜೊತೆಗೆ ಆಂಕರಿಂಗ್ ಅನ್ನ ಕೂಡ ಮಾಡ್ತಾ ಇದ್ದು, ಅಟ್ ಪ್ರೆಸೆಂಟ್ ಸೀರಿಯಲ್ ನಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಅಂದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ. ಇನ್ನು ಇವರು ಸೀರಿಯಲ್ಗೆ ಡೆಬ್ಯೂಟ್ ಆಗಿದ್ದು ಯಾವಾಗ, ಹಾಗೇನೆ ಯಾವ ಸೀರಿಯಲ್ ನ ಮೂಲಕ ಅಂತ ನೋಡೋದಾದ್ರೆ, ಇವರು ಡೆಬ್ಯೂಟ್ ಮಾಡಿದ್ದು ಭಾಗೀರಥಿ ಅನ್ನುವಂತಹ ಸೀರಿಯಲ್ ಮೂಲಕ. ಇದು ಎಸ್ ನಾರಾಯಣ್ ಅವರ ಸೀರಿಯಲ್ ಆಗಿತ್ತು. ಸುಷ್ಮಾ ಅವರು ಗುಪ್ತಗಾಮಿನಿ ಅನ್ನುವಂತಹ ಸೀರಿಯಲ್ ಮೂಲಕ ಭಾವನಾ ಅನ್ನುವಂತಹ ಪಾತ್ರದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿದ್ರು. ಇನ್ನು ಸುಷ್ಮಾ ಅವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ, ಇವರು BSc ಪದವಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. KLE ಕಾಲೇಜಲ್ಲಿ ಇವರು ಪದವಿ ಕಂಪ್ಲೀಟ್ ಮಾಡಿದ್ದು. ಇದಲ್ಲದೆ ಯೂನಿವರ್ಸಿಟಿ ಆಫ್ ಮಡ್ರಾಸ್ ಯೂನಿವರ್ಸಿಟಿಯಿಂದ ಇವರು ಬ್ಯಾಚುಲರ್ ಡಿಗ್ರಿಯನ್ನ ಪಡ್ಕೊಂಡಿದ್ದಾರೆ, ಅದು ಕೂಡ ಹಿಂದಿಯಲ್ಲಿ. ಸುಷ್ಮಾ ಅವರು ಒಳ್ಳೆ ಆಕ್ಟರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆಂಕರಿಂಗ್ ಅನ್ನೋದು ಕೂಡ ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದೆಲ್ಲದ್ರ ಬಗ್ಗೆ ಕೂಡ ಎಲ್ರಿಗೂ ಗೊತ್ತಿದೆ. ಆದ್ರೆ ಭಾವನಾ ಅವರು ಒಳ್ಳೆಯ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು. ನವದೆಹಲಿ, ಮುಂಬೈ, ಜೈಪುರ, ಅನಂತಪುರಂ ಈ ರೀತಿಯಾಗಿ ಸಾಕಷ್ಟು ಊರುಗಳಲ್ಲಿ ಇವರು ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 1997ರಲ್ಲಿ ಭರತನಾಟ್ಯಕ್ಕಾಗಿ ಆರ್ಯಭಟ ಪ್ರಶಸ್ತಿಯನ್ನ ಕೂಡ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭರತನಾಟ್ಯಂ ಜೊತೆಗೆ ಕೂಚುಪುಡಿಯನ್ನ ಕೂಡ ಕಲ್ತಿರುವಂತಹ ಇವರು ವೈಜಯಂತಿ ಕಾಶಿ ಅವರ ಅಂಡರಲ್ಲಿ ಈ ನೃತ್ಯವನ್ನ ಕಲ್ತಿರೋದು. ಇನ್ನು ಆಂಕರ್ ಸುಷ್ಮಾ ಅವರ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದ್ರೆ, 2007ರಲ್ಲಿ ಪ್ರೀತಮ್ ಗುಬ್ಬಿ ಅವರನ್ನ ಇವರು ಮದುವೆ ಆಗ್ತಾರೆ. ಪ್ರೀತಮ್ ಗುಬ್ಬಿ ಅವರು ಪಾಪ್ಯುಲರ್ ನಿರ್ಮಾಪಕರಾಗಿದ್ದು, ಮುಂಗಾರು ಮಳೆ ಸ್ಕ್ರೀನ್ ಪ್ಲೇಯನ್ನ ಕೂಡ ಇವರೇನೆ ಬರೆದಿದ್ದು. ಆಂಕರ್ ಸುಷ್ಮಾ ಅವರ ವೈವಾಹಿಕ ಜೀವನ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅವರು ನಂತರದಲ್ಲಿ ಪ್ರೀತಮ್ ಗುಬ್ಬಿ ಅವರಿಂದ ವಿಚ್ಛೇದನವನ್ನ ಕೂಡ ಪಡ್ಕೊಂಡಿದ್ದಾರೆ. 2012ರಲ್ಲಿ ಬೆಸ್ಟ್ ಮಗಳು ಅನ್ನುವಂತಹ ಅವಾರ್ಡ್ ಅನ್ನ ಕೂಡ ಇವರು ವಿನ್ ಆಗಿದ್ರು. ಈ ಒಂದು ಅವಾರ್ಡ್ ಇವರಿಗೆ ಸೊಸೆ ತಂದ ಸೌಭಾಗ್ಯ ಅನ್ನುವಂತ ಸೀರಿಯಲ್ಗಾಗಿ ಸಿಕ್ಕಿತ್ತು. ಅಷ್ಟೇ ಅಲ್ಲದೇನೆ ಇವರು ಈ ಒಂದು ಸೀರಿಯಲ್ನ ಬೆಸ್ಟ್ ಆಕ್ಟ್ರೆಸ್ ಆಗಿ ಕೂಡ ಇವರೇನೆ ಹೊರಹೊಮ್ಮಿದ್ರು. ಇದ್ರ ಜೊತೆಗೆ ಬೆಸ್ಟ್ ಕುಟುಂಬ ಅವಾರ್ಡ್ ಅನ್ನ ಕೂಡ ಸೊಸೆ ತಂದ ಸೌಭಾಗ್ಯ ಅನ್ನುವಂತ ಸೀರಿಯಲ್ಗೆ ಅವಾರ್ಡ್ ಸಿಕ್ಕಿತ್ತು. ಇದಾದ ನಂತರ 2020ರಲ್ಲಿ ಜೀನ್ಸ್ ಅನ್ನುವಂತ ರಿಯಾಲಿಟಿ ಶೋ ಇವರು ಹೋಸ್ಟ್ ಮಾಡಿದ್ರು. ಇದು ಫ್ಯಾಮಿಲಿ ಬಾಂಡಿಂಗ್ ಶೋ ಆಗಿತ್ತು. ಇದಾದ್ಮೇಲೆ ಮನೆ ಮೀನಾಕ್ಷಿ ಅನ್ನುವಂತಹ ಇನ್ನೊಂದು ಶೋವನ್ನ ಕೂಡ ಇವರೇನೆ ಹೋಸ್ಟ್ ಮಾಡಿದ್ದು. ಈ ರೀತಿಯಾಗಿ ಆಕ್ಟಿಂಗ್, ಡ್ಯಾನ್ಸಿಂಗ್, ಆಂಕರಿಂಗ್ ಹಾಗೇನೆ ಭರತನಾಟ್ಯಂ, ಕೂಚುಪುಡಿ ಈ ಎಲ್ಲ ಆಕ್ಟಿವಿಟಿಗಳಲ್ಲಿ ತುಂಬಾನೇ ಬ್ಯುಸಿ ಆಗಿರುವಂತಹ ಸುಷ್ಮಾ ಕೆ ರಾವ್ ಅವರು ಅಟ್ ಪ್ರೆಸೆಂಟ್ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಸೀರಿಯಲ್ ಇವರ ನಟನೆ ಜನರಿಗೆ ಈಗಾಗಲೇ ತುಂಬಾನೇ ಇಷ್ಟ ಆಗಿದೆ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಲ್ವಾ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.